ಅನ್ನಭಾಗ್ಯ ಯೋಜನೆಯಡಿ ರಾಜ್ಯ ಸರ್ಕಾರ ಇಂದಿರಾ ಕಿಟ್ ಎಂಬಂತ ಹೊಸ ಪಡಿತರ ವ್ಯವಸ್ಥೆಯನ್ನ ಜಾರಿಗೆ ತರೋಕ್ ಮುಂದಾಗಿದೆ. ಈ ಹಿಂದೆ ಪಡಿತರ ಚೀಟಿದಾರರಿಗೆ ಹೆಚ್ಚುವರಿಯಾಗಿ ನೀಡ್ತಾ ಇದ್ದಂಥ ತಲಾ 5 ಕೆಜಿ ಅಕ್ಕಿ ಬದಲಾಗಿ ಇದೀಗ ಸರ್ಕಾರ ಪೌಷ್ಟಿಕಾಂಶಯುಕ್ತ ಆಹಾರ ಪದಾರ್ಥಗಳ ಕಿಟ್ ಅನ್ನ ವಿತರಿಸೋಕೆ ನಿರ್ಧಾರ ಮಾಡಿದೆ. ಆಹಾರ ಭದ್ರತೆಯನ್ನ ಖಚಿತಪಡಿಸಿಕೊಳ್ಳೋ ಜೊತೆಗೆ ಜನರಿಗೆ ಪೌಷ್ಟಿಕ ಆಹಾರ ಒದಗಿಸೋ ಕ್ರಮ ಇದು ಅಂದ್ರೆ ತಪ್ಪಾಗೋದಿಲ್ಲ. ಕಾಂಗ್ರೆಸ್ ರಾಜ್ಯದಲ್ಲಿ ಸರ್ಕಾರ ರಚಿಸೋದಕ್ಕೂ ಮೊದಲು ಚುನಾವಣಾ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿ ಯೋಜನೆಗಳ ಜಾರಿಗೊಳಿಸುವ ಭರವಸೆಯನ್ನ ಕೊಟ್ಟಿತ್ತು. ಇದರಲ್ಲಿ ಅನ್ನಭಾಗ್ಯ ಕೂಡ ಒಂದು. ಬಿಪಿಎಲ್ ಕಾರ್ಡುದಾರ ಕುಟುಂಬದ ಪ್ರತಿ ಅರ್ಹ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಒಟ್ಟು 5 ಕೆಜಿ ಅಕ್ಕಿ ವಿತರಿಸೋದಾಗಿ ಭರವಸೆಯನ್ನ ಕೊಡಲಾಗಿತ್ತು. ಆದ್ರೆ ಬರೀ ಕಾರ್ಬೋಹೈಡ್ರೇಟ್ ನೀಡೋದ್ರ ಬದಲಾಗಿ ಪ್ರೋಟೀನ್ ಯುಕ್ತ ಇತರ ಪೌಷ್ಟಿಕ ಆಹಾರವನ್ನು ನೀಡಬೇಕು ಅನ್ನೋ ಆಗ್ರಹವೂ ಸಹ ಕೇಳ್ಬರುತ್ತೆ. ಸೊ ಇವೆಲ್ಲದರ ನಡುವೆ ಕೇಂದ್ರದ ರಾಜಕೀಯ ದಾಟದಲ್ಲಿ 10 ಕೆಜಿ ಅಕ್ಕಿಯು ಜನರಿಗೆ ದೊರಕದಂತಾಗತ್ತೆ. ಅಕ್ಕಿ ಪೂರೈಕೆಯಲ್ಲಿ ಸಮಸ್ಯೆ ಎದುರಾದಾಗ 5 ಕೆಜಿ ಅಕ್ಕಿಯನ್ನು ಉಚಿತ ನೀಡೋದ್ರ ಜೊತೆಗೆ ಉಳಿದ 5 ಕೆಜಿ ಅಕ್ಕಿ ಬದಲಾಗಿ ಪ್ರತಿ ಕೆಜಿಗೆ 34 ರೂಪಾಯಿಯಂತೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರ ನಗದು ವರ್ಗಾವಣೆ ಮಾಡೋ ಕಾರ್ಯವನ್ನ ಸರ್ಕಾರ ಆರಂಭ ಮಾಡುತ್ತೆ. ಇದು ಬಡ ಕುಟುಂಬಗಳಿಗೆ ಅನುಕೂಲ ಆಯಿತು. ಆದ್ರೆ ಈ ರೀತಿ ಹಣ ಜಮೆ ಮಾಡೋ ಬದಲಾಗಿ ಸರ್ಕಾರವೇ ಬೇಳೆ, ರಾಗಿ, ಜೋಳದಂತಹ ಪೌಷ್ಟಿಕ ಆಹಾರವನ್ನ ನೀಡಬೇಕು ಅನ್ನೋದು ಕರ್ನಾಟಕ ರಾಜ್ಯ ರೈತ ಸಂಘದ ಆಗ್ರಹ ಆಗಿತ್ತು. ಅನ್ನಭಾಗ್ಯ ಯೋಜನೆ ಜಾರಿಯಾದ ಆರಂಭದಿಂದಾನೇ ಕರ್ನಾಟಕ ರೈತ ಸಂಘ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಅವರು ರೈತ ಸ್ವರಾಜ್ ವೇದಿಕೆಯ ಕವಿತಾ ಕುರುಗಂಟಿ, ಶಾಸಕ ದರ್ಶನ್ ಪುಟ್ಟಣ್ಣಯ್ಯ, ಜಾಗೃತ ಕರ್ನಾಟಕದ ಡಾಕ್ಟರ್ ವಾಸು HV ಮತ್ತು ಡಾಕ್ಟರ್ BC ಬಸವರಾಜು ಅವರ ತಂಡ ಕೃಷಿ ಸಚಿವ ಎನ್ ಚಲುರಾಯ ಸ್ವಾಮಿ ಅವರಿಗೆ ಮನವಿಯನ್ನ ಸಲ್ಲಿಸುತ್ತೆ. ಸೊ ಯಾವ ರೀತಿ ಈ ಯೋಜನೆಯನ್ನ ಜಾರಿ ಮಾಡಬಹುದು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡ ಪ್ರಸ್ತಾವನೆಯನ್ನು ಸಲ್ಲಿಸಿತು. ಅದನ್ನ ಇದೀಗ ಸರ್ಕಾರ ಭಾಗಶಃ ಜಾರಿಗೊಳಿಸ್ತಾ ಇರೋದು ಸ್ವಾಗತಾರ್ಹ ಅಂತ ಅಂತಾರೆ ಈ ಮುಖಂಡರುಗಳು. ಸೊ ಸರ್ಕಾರ ಈಗ ಏನ್ ಕೊಡೋಕ್ ಹೊರಟಿದೆ? ಆರಂಭದಲ್ಲಿ ಕೇಂದ್ರ ಸರ್ಕಾರ ಅಗತ್ಯ ಇರುವಷ್ಟು ಅಕ್ಕಿಯನ್ನ ಕಡಿಮೆ ಬೆಲೆಗೆ ನೀಡೋಕೆ ನಿರಾಕರಿಸಿದ ಕಾರಣ 10 ಕೆಜಿ ಅಕ್ಕಿ ಬದಲಾಗಿ ಹಣ ನೀಡೋಕೆ ಶುರು ಮಾಡುತ್ತೆ. ಆದ್ರೆ ಈ ವರ್ಷದ ಏಪ್ರಿಲ್ ನಲ್ಲಿ ಮತ್ತೆ ಅಕ್ಕಿ ಕೊಡೋಕೆ ಪ್ರಾರಂಭಿಸಿದೆ. ಇದೀಗ 5 ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅಂದ್ರೆ INDIRA ಇಂಟಿಗ್ರೇಟೆಡ್ ನ್ಯೂಟ್ರಿಷನ್ ಮತ್ತು ಡಯಟರಿ ಇನಿಷಿಯೇಟಿವ್ ಫಾರ್ ರಿವೈಟಲೈಸಿಂಗ್ ಅನ್ನಭಾಗ್ಯ ಬೆನಿಫಿಷರೀಸ್ ಅನ್ನಭಾಗ್ಯ ಫಲಾನುಭವಿಗಳನ್ನ ಪುನರುಜ್ಜೀವನಗೊಳಿಸುವಂತ ಸಮಗ್ರ ಘೋಷಣೆ ಮತ್ತು ಆಹಾರ ಉಪಕ್ರಮಗಳನ್ನ ಅನುಷ್ಠಾನಗೊಳಿಸುವ ಕುರಿತಾಗಿ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೋಮವಾರ ಸಭೆಯನ್ನ ನಡೆಸಿದ್ದಾರೆ. ಈ ಯೋಜನೆಯಡಿ ತೊಗರಿಬೇಳೆ, ಸೂರ್ಯಕಾಂತಿ ಎಣ್ಣೆ, ಸಕ್ಕರೆ, ಉಪ್ಪು ನೀಡೋಕೆ ಮುಂದಾಗಿದೆ. ಸೊ ಯೋಜನೆಗೆ ಪ್ರತಿ ತಿಂಗಳು ಒಟ್ಟು 18,628 ಟನ್ ತೊಗರಿಬೇಳೆ, ತಲಾ 12,419 ಟನ್ ಸೂರ್ಯಕಾಂತಿ ಎಣ್ಣೆ, ಸಕ್ಕರೆ ಮತ್ತು ಉಪ್ಪು ಬೇಕಾಗತ್ತೆ. ಅಂದ್ರೆ ಪ್ರತಿ ತಿಂಗಳು 1.25 ಕೋಟಿ ಇಂದಿರಾ ಆಹಾರ ಕಿಟ್ಗಾಗಿ 466 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಅಂತ ಆಹಾರ ಇಲಾಖೆ ಅಂದಾಜು ಮಾಡಿದೆ. ಇನ್ನು ನಾಫೆಡ್, NCF ನಂಥ ಕೇಂದ್ರ ಸರಬರಾಜು ಸಂಸ್ಥೆಗಳ ಮೂಲಕ ಅಥವಾ ಖರೀದಿ ಪ್ರಕ್ರಿಯೆಗಳನ್ನ ಪಾರದರ್ಶಕವಾಗಿ KTPP ಕಾಯ್ದೆ ಅನ್ವಯ ಕೈಗೊಳ್ಳೋಕೆ ಕ್ರಮ ತೆಗೆದುಕೊಳ್ಬೇಕು ಅಂತ ನಿರ್ದೇಶಿಸಲಾಗಿದೆ. ಇಂದಿರಾ ಕಿಟ್ ಯಾಕೆ ಮುಖ್ಯ? ಒಟ್ಟು 3 ಆಯಾಮಗಳಲ್ಲಿ ಈ ಇಂದಿರಾ ಕಿಟ್ ಮುಖ್ಯ ಆಗತ್ತೆ. ಮೊದಲನೇದಾಗಿ ಈ ಕಿಟ್ ಜನರಿಗೆ ಆಹಾರ ಭದ್ರತೆಯನ್ನು ಒದಗಿಸುತ್ತೆ. ಎರಡನೇದಾಗಿ ಪೌಷ್ಟಿಕ ಆಹಾರವನ್ನು ಒದಗಿಸುತ್ತೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅನುಚ್ಛೇದ 47ರ ಅಡಿಯಲ್ಲಿ ರಾಜ್ಯ ತನ್ನ ಜನರ ಪೌಷ್ಟಿಕತೆಯ ಮಟ್ಟವನ್ನ ಮತ್ತು ಜೀವನ ಮಟ್ಟವನ್ನ ಸುಧಾರಿಸೋದು, ಸಾರ್ವಜನಿಕ ಆರೋಗ್ಯವನ್ನ ಸುಧಾರಿಸೋದನ್ನ ತನ್ನ ಪ್ರಾಥಮಿಕ ಕರ್ತವ್ಯ ಅಂತ ಪರಿಗಣಿಸಬೇಕು. ಕಾರ್ಬೋಹೈಡ್ರೇಟ್ಗಳಾದ ಅಕ್ಕಿ, ಗೋಧಿಯನ್ನೇ ಹೆಚ್ಚಾಗಿ ನೀಡೋದು ಜನರ ಆರೋಗ್ಯದ ದೃಷ್ಟಿಯಲ್ಲಿ ಉತ್ತಮ ಅಲ್ಲ. ಪ್ರೋಟೀನ್ ಯುಕ್ತ ಆಹಾರವನ್ನ ಜನರಿಗೆ ನೀಡೋದು ಸರ್ಕಾರದ ಕರ್ತವ್ಯವೂ ಹೌದು. ಸೊ ಈ ದೃಷ್ಟಿಕೋನದಿಂದ ನೋಡಿದಾಗ ಸರ್ಕಾರದ ಈ ನಡೆ ಉತ್ತಮವಾದದ್ದು. ಇನ್ನು ಮೂರನೇದಾಗಿ ಸರ್ಕಾರ ಗ್ಯಾರಂಟಿ ಯೋಜನೆಯನ್ನ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡಿದಂತಾಗತ್ತೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಸೊ ಗ್ಯಾರಂಟಿ ಯೋಜನೆಯ ಸರಿಯಾದ ಜಾರಿ ಹೇಗೆ? ಹಾಗಾದ್ರೆ ಸರ್ಕಾರ ಅಕ್ಕಿ ನೀಡೋದ್ರ ಬದಲಾಗಿ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ನೀಡಬೇಕು ಅನ್ನೋದು ರೈತ ಸಂಘಗಳ ಆಗ್ರಹ ಆಗಿತ್ತು. ಸರ್ಕಾರ ಜಾರಿಗೊಳಿಸುವಂತಹ ಯೋಜನೆ ಜನರಿಗೆ ಆರೋಗ್ಯದ ದೃಷ್ಟಿಯಿಂದಾನು ಸಹಕಾರಿಯಾಗಬೇಕು. ಹಾಗಾದ್ರೆ ಮಾತ್ರ ಗ್ಯಾರಂಟಿ ಯೋಜನೆಯನ್ನ ಅರ್ಥಪೂರ್ಣವಾಗಿ ಜಾರಿಗೊಳಿಸಿದಂತಾಗತ್ತೆ ಅನ್ನೋದು ಮುಖಂಡರುಗಳ ಅಭಿಪ್ರಾಯ ಆಗಿತ್ತು. ಸೊ ಇದಕ್ಕಾಗಿ ಸರ್ಕಾರಕ್ಕೆ ಹೆಚ್ಚುವರಿ ಹೊರೆಯೂ ಆಗದು ಅನ್ನೋದನ್ನ ರೈತ ಮುಖಂಡರುಗಳು ಅಂಕಿಅಂಶ ಸಹಿತವಾಗಿ ವಿವರಿಸಿದ್ರು. ಪ್ರತಿ BPL
BPL ಕಾರ್ಡ್ದಾರರಿಗೆ 5 kg ರಾಗಿ ಅಂದ್ರೆ ಕೆಜಿಗೆ 43.5 ರೂಪಾಯಿ ಆಗುತ್ತೆ. ಇನ್ನು 5 kg ಜೋಳ ಅಂದ್ರೆ ಕೆಜಿಗೆ 37 ರೂಪಾಯಿ ಆಗುತ್ತೆ. ಮತ್ತು 1 kg ತೊಗರಿ ಬೇಳೆ ಅಂದ್ರೆ ಪ್ರತಿ ಕೆಜಿಗೆ 90 ರೂಪಾಯಿ ಆಗುತ್ತೆ. ಮತ್ತು ಖಾದ್ಯ ತೈಲ, ಕಡಲೆಕಾಯಿ, ಎಣ್ಣೆ ಇದು ಕೆಜಿಗೆ 200 ರೂಪಾಯಿ ಆಗುತ್ತೆ. ಸೊ ಇದಕ್ಕೆ ಅಗತ್ಯ ಇರೋದು ವರ್ಷಕ್ಕೆ 6,800 ಕೋಟಿ ರೂಪಾಯಿ. ಸೊ 5 kg ಅಕ್ಕಿ ನೀಡೋದ್ರಿಂದ 9,000 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ. ಜೊತೆಗೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಮಾತ್ರ ಇರುತ್ತೆ. ಇದು ರೈತರಿಗೂ ಸಹ ಅನುಕೂಲ ಆಗೋದಿಲ್ಲ, ಆರೋಗ್ಯದ ಮೇಲೂ ಸಹ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಅಂತ ರೈತ ಮುಖಂಡರುಗಳು ತಮ್ಮ ಪ್ರಸ್ತಾವನೆಯಲ್ಲಿ ತಿಳಿಸಿದ್ರು. ಇದೀಗ ಭಾಗಶಃ ಪೌಷ್ಟಿಕ ಆಹಾರವನ್ನು ಒದಗಿಸುವ ನಿಟ್ಟಿನಲ್ಲಿಯೇ ಸರ್ಕಾರ ಮುಂದುವರೆದಿದೆ. ಆದ್ರೆ ಈ ಯೋಜನೆಯನ್ನ ರೈತರಿಗೆ ಸಹಾಯಕಾರಿಯಾಗುವಂತೆ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಸೃಷ್ಟಿಸೋಕೆ ಬಳಸ್ಕೊಳ್ಬೇಕು ಅಂತ ಹೇಳ್ತಾರೆ ರೈತ ಮುಖಂಡರು. ಇನ್ನು ಈ ಬಗ್ಗೆ ಈ ದಿನ.comಗೆ ಪ್ರತಿಕ್ರಿಯಿಸಿರುವ ರೈತ ಸ್ವರಾಜ್ ವೇದಿಕೆಯ ಕವಿತಾ ಕುರುಗಂಟಿಯವರು ನೇರ ಹಣ ವರ್ಗಾವಣೆಯನ್ನ ಪೌಷ್ಟಿಕಾಂಶ ಕಿಟ್ ಯೋಜನೆಗಾಗಿ ಬದಲಾಯಿಸಿದ ಬಳಿಕ ಸರ್ಕಾರ ಸ್ಥಳೀಯ ರೈತರಿಗೆ ಲಾಭ ಮಾಡಿಕೊಡೋ ಅವಕಾಶವನ್ನ ಕೈ ಚೆಲ್ತಾ ಇದೆ ಅಂತ ಅನಿಸಿತ್ತು. ಪೌಷ್ಟಿಕಾಂಶ ಆಹಾರಗಳಾದ ತೊಗರಿಬೇಳೆ ಮೊದಲಾದವುಗಳನ್ನ ಸರ್ಕಾರ ಸ್ಥಳೀಯವಾಗಿ ಖರೀದಿಸಬೇಕು, ಇದರಿಂದ ರೈತರಿಗೆ ಸಹಾಯ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಸೊ ಸರ್ಕಾರ ಸ್ಥಳೀಯವಾಗಿ ರೈತರಿಂದ ಪೌಷ್ಟಿಕಾಂಶ ಆಹಾರ ಕಿಟ್ಗೆ ಬೇಕಾದ ಧಾನ್ಯಗಳನ್ನ ಖರೀದಿಸಿದ್ರೆ ಸರ್ಕಾರ ಇದು MSP ಖಾತರಿ ನೀಡಿದಂತಾಗತ್ತೆ. ಸೊ ಇಂದಿರಾ ಪೌಷ್ಟಿಕ ಕಿಟ್ ನೀಡುವಂತ ನಿರ್ಧಾರ ಸ್ವಾಗತಾರ್ಹ. ಪಡಿತರ ವ್ಯವಸ್ಥೆಗೆ ಬೇಕಾದ ಆಹಾರ ಉತ್ಪನ್ನಗಳನ್ನ ಟೆಂಡರ್ ಮೂಲಕ ಖಾಸಗಿ ಏಜೆನ್ಸಿಗಳಿಂದ ಕೊಳ್ಳುವ ಬದಲಾಗಿ ರೈತರಿಂದ MSP ದರದಲ್ಲಿ ನೇರವಾಗಿ ಕೊಂಡ್ಕೊಳ್ಬೇಕು. ರೈತರಿಂದಾನೇ ನೇರವಾಗಿ ಕೊಳ್ಳುವ ಮೂಲಕ ಸರ್ಕಾರ ಅಪೂರ್ವ ಮತ್ತು ಕ್ರಾಂತಿಕಾರಿ ಮಾದರಿಯ ಹೆಜ್ಜೆ ಇಡಬೇಕು ಅಂತ ಒತ್ತಾಯಿಸಿದ್ದಾರೆ. ಇನ್ನು ರಾಜ್ಯದಲ್ಲಿ ಪೌಷ್ಟಿಕ ಆಹಾರದ ಕೊರತೆ ಒಂದು ಪ್ರಮುಖ ಆರೋಗ್ಯ ಸಮಸ್ಯೆಯಾಗಿಯೇ ಉಳಿದಿದೆ. 2024ರ ವರದಿಯೊಂದರ ಪ್ರಕಾರ ರಾಜ್ಯದಲ್ಲಿ 5 ವರ್ಷದೊಳಗಿನ 1.3 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಿದ್ದಾರೆ. 11,000ಕ್ಕೂ ಅಧಿಕ ಮಕ್ಕಳು ತೀವ್ರ ಅಪೌಷ್ಟಿಕತೆ ವರ್ಗಕ್ಕೆ ಸೇರಿದ್ದಾರೆ. ಪೋಷಣ್ ಟ್ರ್ಯಾಕರ್ ದತ್ತಾಂಶದ ಪ್ರಕಾರ ಪ್ರತಿ 3 ಮಕ್ಕಳಲ್ಲಿ ಒಬ್ಬರ ಬೆಳವಣಿಗೆ ಕುಂಠಿತವಾಗಿದೆ. 41.2% ಮಕ್ಕಳ ಬೆಳವಣಿಗೆ ಕುಂಠಿತ ಸಮಸ್ಯೆಯನ್ನ ಹೊಂದಿದ್ದು, ಈ ವಿಚಾರದಲ್ಲಿ ಕರ್ನಾಟಕ ಭಾರತದಲ್ಲಿ ಹೆಚ್ಚು ಬಾಧಿತ ರಾಜ್ಯಗಳ ಪೈಕಿ 9ನೇ ಸ್ಥಾನದಲ್ಲಿ ಇದೆ. ಸೊ ಇವೆಲ್ಲದಕ್ಕೂ ಜನರ ಆಹಾರ ಶೈಲಿ ಮತ್ತು ಬಡ ಜನರಿಗೆ ಲಭ್ಯ ಇರುವಂತಹ ಆಹಾರ ವ್ಯವಸ್ಥೆಯೇ ಕಾರಣ. ಬಡ ಜನರು ಆಹಾರಕ್ಕಾಗಿ ಹೆಚ್ಚುವರಿ ಖರ್ಚು ಮಾಡೋಕೆ ಸಾಧ್ಯ ಆಗದೇನೆ ಪಡಿತರದಲ್ಲಿ ಸಿಗುವಂತ ಬರೀ ಕಾರ್ಬೋಹೈಡ್ರೇಟ್ಗಳ ಗುಚ್ಛವಾದ ಅನ್ನವನ್ನೇ ಸೇವಿಸ್ತಾರೆ. ಆದ್ರೆ ದೇಹಕ್ಕೆ ಅಗತ್ಯವಾಗಬೇಕಾದಂತಹ ಪ್ರೋಟೀನ್ ಲಭ್ಯವಾಗ್ತಾ ಇದೆಯಾ? ಇಲ್ಲ. ಹೀಗಿರುವಾಗ ಬಡವರಿಗೆ ಪಡಿತರದ ಮೂಲಕನೇ ಪೌಷ್ಟಿಕ ಆಹಾರವನ್ನು ನೀಡುವ ಸರ್ಕಾರದ ನಡೆ ನಿಜವಾಗಿಯೂ ಸ್ವಾಗತಾರ್ಹ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.